ವೀಕ್ಷಕರೇ ನಮಸ್ಕಾರ. ಕನ್ನಡ ನಾಡು ಸುದ್ದಿಗೆ ಸ್ವಾಗತ. ವಿಜಯಪುರ ಬ್ರೇಕಿಂಗ್ ನ್ಯೂಸ್. ಕೃಷ್ಣಾ ನದಿಯಲ್ಲಿ ತೆಪ್ಪಪಟ್ಟಿ ಪ್ರಕರಣ. ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಕೃಷ್ಣಾ ನದಿಯಲ್ಲಿ ಘಟನೆ. ಬೆಳಗ್ಗೆಯಿಂದ ನಡೆದ ಶೋಧ ಕಾರ್ಯ. ಇಲ್ಲಿವರೆಗೂ 3 ಸಾವು. 3 ಶವ ಹೊರ ತೆಗೆದಿರುವ ಅಗ್ನಿಶಾಮಕ ಸಿಬ್ಬಂದಿಗಳು. ಇನ್ನೂ 3ಗಾಗಿ ಶೋಧ ಕಾರ್ಯ ಆರಂಭ. ನಿನ್ನೆ ದಿನ ಪುಂಡಲೀಕ್ ಎಕ್ಕಂಜಿ 35 ಸಾವನ್ನಪ್ಪಿದ್ದಾನೆ. ಬೆಳಿಗ್ಗೆ ಸೈಯದ್ ಚೌಧರಿ 42 ಮತ್ತು ದಶರಥ ಸುಳೇಬಾವಿ 64 ಮೃತದೇಹ ಪತ್ತೆಯಾಗಿದ್ದು, ಇನ್ನು ಮೆಹಬೂಬ್ ವಾಲಿಕಾರ್ 31, ರಫೀಕ್ ಜಾಲಗಾರ್ 54, ಇನ್ನೂ ಇಬ್ಬರಿಗೂ ಮುಂದುವರೆದ ಶೋಧ ಕಾರ್ಯ. ಕೃಷ್ಣಾ ನದಿಯ ದಡದಲ್ಲಿ ಜೂಜಾಡುತ್ತಿದ್ದ ಸುಮಾರು 8 ಜನ ತೆಪ್ಪ ಮುಗುಚಿ ಓರ್ವ ಸಾವನ್ನಪ್ಪಿದ್ದಾನೆ. ಇಬ್ಬರು ಬದುಕಿ ದಡ ಸೇರಿದ್ದು, 5 ನದಿಯಲ್ಲಿ ನಾಪತ್ತೆಯಾಗಿರುವ ಘಟನೆ ಮಂಗಳವಾರ ಸಂಭವಿಸಿದೆ. 8 ಜನರ ಪೈಕಿ 2 ಬಿಜಾಪುರ, ಬಿಳಗಿ, ಜಮಖಂಡಿ, ಬಾಗಲಕೋಟೆ. ಅಗ್ನಿಶಾಮಕದ 25ಕ್ಕೂ ಸಿಬ್ಬಂದಿಗಳಿಂದ ಮುಂದುವರೆದ ಶೋಧ ಕಾರ್ಯ. ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ವರದಿ ಕನ್ನಡ ನಾಡು ಸುದ್ದಿ, ಬಿಜಾಪುರ. ನಾಲ್ಕು ಗಂಟೆ 5 ಗಂಟೆ ಮಧ್ಯವಧಿಯಲ್ಲಿ PSI ಕೋಲಾರ ತಮ್ಮ ಸಿಬ್ಬಂದಿ ಜೊತೆ ಈ ರೀತಿ ಯಾವುದೋ ಸ್ಪೀಡ್ ಜುಗಾಟ ನಡೀತಾ ಇದೆ ಆ ಮಾಹಿತಿ ಮೇರೆಗೆ ಈ ಭಾಗದಲ್ಲಿ ಬಂದಿರ್ತಾರೆ. ಆವಾಗ ಇಲ್ಲಿ ಸ್ಪೀಡ್ ನಡೆಸುವವರು ಅಲ್ಲಿ ವಾಚರನ್ನು ಒಂದು ಹೊರಗಡೆ ಇಟ್ಟಿರ್ತಾರೆ. ಆ ವಾಚರ್ ಇಂಥ ಪೊಲೀಸ್ ಪಾರ್ಟಿ ಬರ್ತಾ ಇದೆ ಅಂತ ಇವರಿಗೆ ಮುನ್ಸೂಚನೆ ಕೊಡ್ತಾನೆ. ಮುನ್ಸೂಚನೆ ಬಂದ ತಕ್ಷಣ ಇಲ್ಲಿ ಸ್ಪೀಡ್ ಆಡುವವರು ತಪ್ಪಿಸ್ಕೊಳ್ಳೋಕ್ಕೆ ನೋಡ್ತಾರೆ. ಅದರಲ್ಲಿ ಕೆಲವು ಜನ ಲ್ಯಾಂಡಲ್ಲಿ ಹೋಗಿದ್ದಾರೆ ಮತ್ತು ಕೆಲವು ಜನ ಸುಮಾರು 8 ಜನ ಬಂದ ಮಾಹಿತಿ ಪ್ರಕಾರ 8 ಜನ ಒಂದು ತೆಪ್ಪದಲ್ಲಿ ಬಂದು ಈ ಬ್ಯಾಕ್ ವಾಟರನ್ನು ದಾಟಿ ಆ ಕಡೆ ಹೋಗಲಿಕ್ಕೆ ನೋಡ್ತಾರೆ. ಅದರಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿ ಅದು ಮುಳುಗಡೆ ಆಗಿರುತ್ತದೆ. ಇದರಲ್ಲಿ 2 ಜನ ಈಜಾಡಿ ತಡಕ್ಕೆ ಬಂದಿರ್ತಾರೆ ಮತ್ತು ಇನ್ನು 6 ಜನ ಅದು ದೇ ಸಸ್ಪೆಕ್ಟ್ ಟು ಬಿ ಡ್ರೌಂಡ್. ಅದರಲ್ಲಿ ಒಂದು ಬಾಡಿ ಸಿಕ್ಕಿದೆ ಮತ್ತು